ರೈತ ಮಹಿಳೆಯರು ನೋಂದಣಿ ಕೇಂದ್ರಕ್ಕೆ ಬೆಳಗಿನ ಜಾವ 6 ಗಂಟೆಗೆ ಬಂದು ಮಧ್ಯಾಹ್ನ ಆದರೂ ಒಬ್ಬರಿಗೂ ನೋಂದಾಯಿಸದೆ ಅಧಿಕಾರಿಗಳು ಸತಾಯಿಸಿದ ಆರೋಪ ಕೇಳಿಬಂದಿದೆ. ರೈತರಿಗೆ ಕುಡಿಯಲು ನೀರಿಲ್ಲ, ನಿಲ್ಲಲು ಜಾಗವಿಲ್ಲ, ಬಿಸಿಲಲ್ಲಿ ಬೆಂದು ಹೋಗುವ ಸ್ಥಿತಿ ನಿರ್ಮಾಣವಾಗಿತ್ತು. ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಎಪಿಎಂಸಿ ಮಾರ್ಕೆಟ್ನಲ್ಲಿ ಘಟನೆ ನಡೆದಿದ್ದು, ಕೊಬ್ಬರಿ ಬೆಂಬಲ ಬೆಲೆಗೆ ಖರೀದಿಸಲು ರೈತರಿಂದ ನಾಫೆಡ್ ಮೂಲಕ ಕೊಬ್ಬರಿ ಖರೀದಿ ಮಾಡಲು ನೋಂದಣಿಗೆ ವ್ಯವಸ್ಥೆ ಮಾಡಲಾಗಿದೆ. ಅಧಿಕಾರಿಗಳು ಮಾರ್ಕೆಟಿಂಗ್ನಲ್ಲಿ ವಿಶಾಲವಾದ ಜಾಗ ಇದ್ದರೂ ಸಣ್ಣ ಜಾಗದಲ್ಲಿ ನೋಂದಣಿಗೆ ಕೇಂದ್ರ ತೆರೆದಿದ್ದು, ನೂರಾರು ರೈತರಿಗೆ 2 ಕೌಂಟರ್ಗಳು ಮಾತ್ರ ವ್ಯವಸ್ಥೆ ಮಾಡಿ ರೈತರು ಸಂಕಷ್ಟ ಅನುಭವಿಸಲು ಕಾರಣವಾಯಿತು. ಇನ್ನು ಈ ಸಂದರ್ಭದಲ್ಲಿ ರೈತರು ಮಾತನಾಡಿ, ಎಪಿಎಂಸಿ ಮಾರ್ಕೆಟ್ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡದೆ ರೈತರಿಗೆ ತೊಂದರೆಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಶಾಸಕರು, ದಂಡಾಧಿಕಾರಿಗಳು, ಎಪಿಎಂಸಿ ಮಾರ್ಕೆಟಿನ ಅಧಿಕಾರಿಗಳು ಈ ವ್ಯವಸ್ಥೆ ಸರಿಪಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡುವಂತೆ ಆಗ್ರಹಿಸಿದರು. ಯಾಕೆ ಮಾಡಬಾರ್ದು? ಕೌಂಟರ್ ಸರಿಯಾಗಿ ಮಾಡಿದ್ರೆ ಹಳೆ ಪೋಸ್ಟ್ ಆಫೀಸಲ್ಲಿ ಜಾಗ ಇದೆ, ಆರಾಮಾಗಿದೆ, ನೆರಳಿದೆ, ಮರ ಇದೆ, ಯಾಕೆ ಆಗಬಾರ್ದು? ಪೋಸ್ಟ್ ಆಫೀಸ್ ಬಿಟ್ಟು ಇಷ್ಟ ಮೆಟ್ಲಿದೆ, ಯಾರು ಬಿದ್ದರೆ ಇಲ್ಲಿ ಎಡವಟ್ಟಾದ್ರೆ ಗತಿ ಏನು? ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ.